ಪೂಜ್ಯರಿಗೆ ಮತ್ತು ತಮಗೆಲ್ಲರಿಗೂ ನಮಸ್ಕಾರಗಳು. ಈಗ ನಮ್ಮ ಪ್ರವಚನ ಅವಧಿ ಅಂತೂ ಮುಗೀತು. 8 ಗಂಟೆ ಆಗಿ ಹೋಯಿತು. ಪೂಜೆ ಮಾಡೋದದ. ತಾವೆಲ್ಲರೂ 1 ತಾಸು ಜಪ ಮಾಡಿದ್ರಿ ಮತ್ತು ಸ್ವಲ್ಪ ಎಲ್ಲರದು ಮಾತುಗಳನ್ನು ನಾವೆಲ್ಲ ಕೇಳಿದ್ವಿ. ಕಳೆದ 7 ದಿವಸದಿಂದ ಪ್ರತಿ ದಿವಸ ಸಾಯಂಕಾಲ ನಾವೆಲ್ಲ ಸತ್ಸಂಗವನ್ನು ಮಾಡಿದ್ದೀವಿ. ಇವತ್ತು ಬೆಳಗ್ಗೆ ಕಾರ್ಯಕ್ರಮ. ಬೆಳಗ್ಗೆ ಇಲ್ಲಿ ಬರುತ್ತನೂ ನಿಮಗೆ ಥಂಡಿ ಕಡಿಮೆ ಇತ್ತು. ಬಂದ ಬಳಕನೇ ಸ್ವಲ್ಪ ಥಂಡಿ ಹೆಚ್ಚಾಗ್ಯದ. ಆದರೂ ತಾವೆಲ್ಲ ದೂರದಿಂದೆಲ್ಲ ಬಂದಿದ್ದೀರಿ. ಬಹಳ ಸಂತೋಷ. ಬೆಳಗ್ಗೆ ಕೂಡುವುದೇ ಒಂದು ಆನಂದ. ಬೆಳಗ್ಗೆ ಸೂರ್ಯನನ್ನು ನೋಡಿ ಈ ಸೃಷ್ಟಿಯನ್ನು ನೋಡಿದ್ವಿ ಅಂದರೆ ಎಷ್ಟು ಆನಂದ ಆಗ್ತದೆ. ಹಾಗೆ ಇವತ್ತು ನಾವೆಲ್ಲರೂ ಬೆಳಗ್ಗೆ ಕೂಡಿದ್ದೀವಿ. ಅಪ್ಪುಗಳ ಒಂದು ಸ್ಮರಣೆಯನ್ನು ನಾವೆಲ್ಲರೂ ಮಾಡಿದ್ದೀವಿ. ಪ್ರತಿ ದಿವಸ ತಾವೆಲ್ಲ ಬಂದ್ರಿ. ಇವತ್ತು ಕೊನೆಗೆ ಪೂಜೆ ಮಾಡಿ ಹೂ ಹಾಕುವಂಥ ಒಂದು ಕಾರ್ಯಕ್ರಮವನ್ನು ಮಾಡೋಣ. ಎಲ್ಲ ನಮ್ಮ ಹಿರಿಯರು ಸಹಿತ ಬಂದಿದ್ದಾರೆ. ವಿಜಯಪುರದಿಂದ ಕೌಲಿಗಿ ಸಾರು ಎಕ್ಸಲೆಂಟ್ ಶಾಲೆಯಿಂದ. ಉಳಿದಂತೆ ತಾವೆಲ್ಲ ಬಂದಿದ್ರಿ. ನಮ್ಮ ಸಂತರು ಭಜನೆ ಮಾಡುವಂಥವ್ರು, ಅವರಂತೂ ನಸೀಕಿನಲ್ಲೇ ಭಜನೆ ಶುರು ಮಾಡ್ಯಾರ. ಬಹಳ ಸಂತೋಷ. ಎಷ್ಟು ಅಭಂಗಗಳನ್ನು ಹಾಡಿದರು. ಬೇಕು. ಇವೆಲ್ಲ ಮನುಷ್ಯನಿಗೆ ಬಹಳ ಅವಶ್ಯಕವಾಗಿದ್ದಾವೆ. ಅಧ್ಯಾತ್ಮ ಇವತ್ತೆಲ್ಲರಿಗೂ ಬಹಳ ಅವಶ್ಯಕ ಅದ. ಅದರಲ್ಲಿ ನೀತಿ, ಆಚಾರ ಇವುಗಳನ್ನು ಇಂಥಲ್ಲೇ ನಾವು ಕಲಿಬೇಕಾಗ್ತದೆ. ಈಗದು ಬಹಳಷ್ಟು ಕೊರತೆ ಅದ ಸಮಾಜದಲ್ಲಿ. ನೋಡ್ರಿ, ಎಲ್ಲ ಹೇಳ್ತೀವಿ ನಾವು, ದೇವರು ಎಲ್ಲವನ್ನು ನೋಡ್ತಾನ ಅಂತ ಹೇಳ್ತೀವಿ. ಎಲ್ಲವನ್ನು ನೋಡ್ತಾನೆ, ದೇವರಿಗೆಲ್ಲ ಕಾಣ್ತದ ಅಂತ ಹೇಳ್ತೀವಿ. ಆ ದೇವ್ರ ಗುಡಿಯಾಗನೇ CC ಕ್ಯಾಮ್ರಾ ಕೂಡಿಸಿರ್ತೀವಿ. ಮತ್ತು ಅವು ಯಾರು ನೋಡಲಿಕ್ಕೆ? ದೇವ್ರ ನಮ್ಮನ್ನು ನೋಡೋಕ್ಕೆ, ನಾವು ದೇವ್ರು ನೋಡಲಿಕ್ಕೆ. ಎಲ್ಲವನ್ನು ಕಾಯ್ತಾನ ದೇವರು ಅಂತೀವಿ. ಆದರೂ ದೇವ್ರ ಗುಡಿಗೆ ಕೀಲಿ ಹಾಕಿ ಹೊರಗೆ ಕಾವಲಕ್ಕೆ ಇಟ್ಟಿರ್ತೀವಿ. ಎಷ್ಟೆಲ್ಲ ಕಾವಲು ಮಾಡಿದರೂ ದೇವ್ರ ಗುಡಿಯಾಗಿಂದೂ ಉಳಿವಲ್ತು. ಯಾಕೆ ಹೀಗಾಗ್ತದ? ಮತ್ತು ದೇವರು ಕಾಯ್ತಿದ್ದಂದ್ರೆ ಯಾಕೆ ಕಾಯ್ತಾ ಇಲ್ಲ? ಇದು ಯಾಕೆ ಹೀಗಾಗ್ತದಂದ್ರೆ ನಮ್ಮಲ್ಲಿ ಆಚಾರದ ಕೊರತೆಯಿಂದನೇ ಆಗ್ತದೆ. ಎಂದು ಸಮಾಜದಲ್ಲಿ ಕೊನೆ ಪಕ್ಷ ಮನೆಗಳನ್ನೆಲ್ಲ ನಾವು ಮುಚ್ಚಿಡೋಣ, ಕೊನೆ ಪಕ್ಷ ದೇವ್ರ ಗುಡಿ ಬಾಗಿಲರೇ ತರದು ಸುರಕ್ಷಿತವಾಗಿದ್ದು ಅಂದ್ರೆ ಸಮಾಜದಲ್ಲಿ ನೈತಿಕತೆ ಐತಿ ಅಂತದ್ರ ಅರ್ಥ. ದೇವ್ರ ಗುಡಿಗಳಿಗೂ ಭಯ ಇತ್ತು, ದೇವ್ರ ಗುಡಿಯಲ್ಲಿನೂ ಆಚಾರ ಇರಲಿಲ್ಲ ಅಂತಂದ್ರೆ ಇನ್ನೆಲ್ಲಿ ಹುಡುಕಾಡೋದು? ಅದಕ್ಕೆ ಹಿಂದಿನವರೆಲ್ಲ ಏನು ಹೇಳ್ತಿದ್ರು, ಗುರುಗಳ ಹತ್ತಿರ ದೇವ್ರ ಹತ್ತಿರ ಹೋದ್ರೆ ಆಶೀರ್ವಾದ ಏನಂತ ಮಾಡ್ತಿದ್ರು ಅಂದ್ರೆ, ಅಷ್ಟಪುತ್ರ ಸೌಭಾಗ್ಯವತಿ ಭವ ಅಂತ ಹೇಳ್ತಿದ್ರು. ಯಾಕಂದ್ರೆ ಆವಾಗ ಜನಸಂಖ್ಯೆ ಕಡಿಮೆ ಇತ್ತು. 8 ಮಕ್ಕಳಾಗಲಿ ಅಂತ ಹೇಳ್ತಿದ್ರು. ಮುಂದೆಲ್ಲ ಜನಸಂಖ್ಯೆ ಬೆಳೀತು. ಅವಾಗೇನು ಹೇಳ್ತಿದ್ರು? ಬಡತನ ಇತ್ತು. ಅವ್ರೇನು ಹೇಳಿದರು? ಅಷ್ಟ ಐಶ್ವರ್ಯವಾನ ಭವ, ಭಾರಿ ಶ್ರೀಮಂತ ಆಗಪ್ಪ ಅಂತ ಆಶೀರ್ವಾದ ಮಾಡ್ತಿದ್ರು. ಮುಂದೆ ಸ್ವಲ್ಪ ಎಲ್ಲ ಸಂಪತ್ತೂ ಬಂತು. ಅವಾಗೇನು ಆಶೀರ್ವಾದ ಮಾಡಲಿಕ್ಕೆ ಶುರು ಮಾಡಿದರು? ಆರೋಗ್ಯವಾನ ಭವ, ದೀರ್ಘಾಯುಷ್ಯ ಭವ, ಆರೋಗ್ಯನಿಂದ ಚಲೋ ಇರಲಿಪ್ಪ. ಎಲ್ಲ ಜನಸಂಖ್ಯೆ ಆಯಿತು, ಆರೋಗ್ಯ ಆಯಿತು, ಸಂಪತ್ತಾಯಿತು, ಎಲ್ಲ ಆಗೈತಿ. ಈಗ ಆಯುಷ್ಯನೂ ಹೆಚ್ಚಾಗ್ಯದ. ಈಗ ಯಾರ ಕಡೆ ಆಶೀರ್ವಾದ ತೆಗೆದುಕೊಳ್ಳೋದು ಏನು? ಅವ್ರು ಏನು ಹೇಳ್ತಾರಂತಂದ್ರೆ, ಈಗ ಆಚಾರ್ಯವಾನ ಭವ, ನೀತಿವಂತನಾಗಬೇಕು, ನೀತಿವಾನ ಭವ, ನೀತಿ ಬೇಕು ಮನುಷ್ಯನಿಗೆ. ಅಂಥದನ್ನು ನಾವೆಲ್ಲ ಆಧ್ಯಾತ್ಮದಿಂದ ಕಲಿತೀವಿ. ಮತ್ತು ಅಧ್ಯಾತ್ಮ ಏನು ಕಲಿಸ್ತದ ಅಂದ್ರೆ, ನಮಗೆ
ಇಲ್ಲಿ ಹೆಂಗೆ ಬದುಕುವುದು ಅನ್ನೋದನ್ನು ಕಲಿಸ್ತದೆ. ನೋಡ್ರಿ, ನಾವು ಹೆಂಗೆ ಬದುಕಬೇಕು ಅಂತಂದ್ರೆ ಮುಖ್ಯವಾಗಿ ಒಂದು 3 ಕೆಲಸ ಮಾಡಬೇಕು. ಅದರಲ್ಲಿ ಏನು ಅಂದ್ರೆ, ಮೊದಲನೇದು ಹೊಂದಿಕೊಂಡು ಬದುಕುವುದನ್ನು ಕಲಿಬೇಕು. ನಮಗೆ ಅನುಕೂಲ ಆಗಿಯೇ ಯಾವಾಗಲೂ ಇರ್ತದಂತಿಲ್ಲ ಜಗತ್ತು. ನಾವು ಬಯಸಿದಂಗನೇ ಇರ್ತದಂತಿಲ್ಲ. ಆದ್ದರಿಂದ ಹೊಂದಿಕೊಳ್ಳೋದನ್ನು ಕಲಿಬೇಕು. ಈಗಿದು ಚಳಿ ಅದ, ನಮಗೆ ಅನುಕೂಲ ಇಲ್ಲ. ಇನ್ನು ಚಳಿ ಐತಿ ಅಂತ ಹೇಳಿ ನೊಂದುಕೊಂಡು ಬದುಕೋಕ್ಕಿಂತ ಏನರ ಹೊಚ್ಕೊಂಡು ಚೆಂದಂಗೆ ಇರೋದು, ಹೊಂದ್ಕೊಂಡಿರೋದು, ಬೈಕೊಂತಿರೋದಲ್ಲ. ಆನಂತರ ಇನ್ನೊಂದು ಏನು ಮಾಡಬೇಕು ಅಂದ್ರೆ, ನಾವು ಹಂಚಿಕೊಂಡು ಇರಬೇಕು. ಹೊಂದಿಕೊಂಡು ಬದುಕೋದು ಮತ್ತು ಹಂಚಿಕೊಂಡು. ಎಲ್ಲರಿಗೂ ಎಲ್ಲ ಕೊಟ್ಟಿಲ್ಲ ದೇವರು. ಒಬ್ಬೊಬ್ಬರಿಗೆ ಒಂದೊಂದು ಕೊಟ್ಟಾನ. ಒಬ್ಬರಿಗೆ ಕಂಠ ಚಲೋ ಕೊಟ್ಟಾನ, ಒಬ್ಬರಿಗೆ ರೂಪ ಚಲೋ ಇರ್ತದೆ, ಒಬ್ಬರಿಗೆ ಶರೀರ ಗಟ್ಟಿರ್ತದೆ, ಸದೃಢ ಇರ್ತದೆ, ಶಕ್ತಿ ಇರ್ತದೆ, ಒಬ್ಬರಿಗೆ ಒಳ್ಳೆಯ ಮಾತನ್ನು ಹೇಳುವಂಥ ಕಲೆ ಕೊಟ್ಟಿರ್ತಾನೆ. ಎಲ್ಲರಿಗೂ ಒಂದೇ ರೀತಿ ಇಲ್ಲ. ಅದರೊಳಗೆ ನಾವು ಎಲ್ಲರೂ ಒಂದೊಂದಿಷ್ಟು ಕೂಡಿಸಿದ್ದೀವಿ ಅಂತಂದ್ರೆ ಅದಾಗ ಅದಕ್ಕೆ ಒಂದು ಸೌಂದರ್ಯ ಬರ್ತದೆ. ನಿಮ್ಮ ಹತ್ತಿರ ರೊಟ್ಟಿ ಇತ್ತು, ಇನ್ನೊಬ್ಬರ ಹತ್ತಿರ ಮತ್ತೊಂದು ಪುಂಡಿ ಪಲ್ಯ ಚಟ್ನಿ ಇತ್ತು ಅಂದರೆ, ನೀವೊಂದು ರೊಟ್ಟಿ ಅವ್ರಿಗೆ ಕೊಟ್ಟು ಅವ್ರದ್ದೊಂದಿಷ್ಟು ಪುಂಡಿ ಪಲ್ಯ ನೀವು ತೆಗೆದುಕೊಂಡು ಹಂಚಿಕೊಂಡು ಉಂಟಂದ್ರೆ ಇಬ್ಬರದು ಪ್ರಸಾದ ಆಯಿತು. ಹಾಗೆ ಈ ಪ್ರಪಂಚದಲ್ಲಿ ಇರೋ ತನಕ ನಾವು ಸ್ವಲ್ಪ ಹಂಚಿಕೊಂಡು ಉಣ್ಣೋದು. ಇನ್ನೊಂದು ಏನು ಅಂತಂದ್ರೆ, ಪ್ರತಿ ದಿವಸ ನಾವು ಸ್ವಲ್ಪ ಹೊಸಬರಾಗಿರಬೇಕು, ಹಳಬರಾಗಿರಬಾರ್ದು. ಬರೇ ಹಳಿದನ್ನೇ ತಲೆಯೊಳಗೆ ತುಂಬಿಕೊಳ್ಬಾರ್ದು. ಈಗ ಯಾರು ನಿಮಗೊಂದು ಬಾಡಿದ ಹೂವು ಕೊಟ್ರಂದ್ರೆ, ಇದೇನು ಬಾಡಿದ ಹೂವು ಅಂತ ಚಲ್ತೀವಿ. ಚಲೋ ತಾಜಾ ಹೂವು ಇರಬೇಕು, ಚಲೋ ಬಟ್ಟೆ ಇರಬೇಕು ಅಂತ ಬಯಸ್ತೀವಿ, ಹೊಸದಿರಬೇಕು ಅಂತ ಬಯಸ್ತೀವಿ. ಆದರೆ ನಮಗೆ ಯಾರೇ ಬೈದಿದ್ದ ಹಳಿದನ್ನು ಮಾತ್ರ ತಲೆಯಾಗಿಟ್ಕೊಂಡಿರ್ತೀವಿ. ಅದೇನು ಹೊಸದಲ್ಲ. ನಮ್ಮ ಜೋಡಿ ಎಂದೋ ಅದು ವೈಮನಸ್ಯ ಆಗಿರ್ತದೆ, ಅದನ್ನು ನಾವು ತಲೆಯೊಳಗಿಟ್ಟಿರ್ತೀವಿ. ಅದನ್ನು ಇಡಬಾರ್ದು. ಹೊಸದನ್ನು ತುಂಬ್ಕೊಂತಿರೋದು, ಹೊಸಬರಾಗಿರೋದು. ಪ್ರತಿ ದಿವಸ ಪ್ರಕೃತಿಯಲ್ಲಿ ಹೊಸತನ ಇರ್ತದೆ. ಅದಕ್ಕೆ ನಾವು ಹೊಸಬರಾಗಿ ಬದುಕಬೇಕು. ಅದನ್ನು ಅಧ್ಯಾತ್ಮ ಕಲಿಸ್ತದೆ. ಅದಕ್ಕಾಗಿ ಇಲ್ಲೊಂದು ಅಪ್ಪುಗಳು ಆಶ್ರಮವನ್ನು ಮಾಡಿದ್ದಾರೆ. ಅವರು ಇಲ್ಲೇ ಇರಬೇಕಂತ ಮಾಡಿದರು ಮತ್ತು 3 ತಿಂಗಳ 10 ದಿವಸಗಳ ಕಾಲ ಇಲ್ಲೇ ಇದ್ದರು. ಅದನ್ನು ನಾವೆಲ್ಲ ಈ ಭಾಗದಲ್ಲಿ ಎಲ್ಲ ಜನರು ಅವರ ಜ್ಞಾನವನ್ನು ನಾವು ಪಡೆದುಕೊಳ್ಬೇಕು. ಎಲ್ಲರೂ ಗುರುಗಳು ಬಂದವರೆಲ್ಲ ಬಾಗಿಲು ಚಲೋ ಆಯಿತು ಅಂತ ಹೇಳ್ತಾರೆ. ಬಾಗಿಲು ಭಾರಿ ಆಯಿತು, ಆಶ್ರಮ ಭಾರಿ ಆಯಿತು ಅಂತ ಹೇಳ್ತಾರೆ. ಆಶ್ರಮದ ಇದು ಒಂದು ಬಾಗಿಲು ದೊಡ್ಡದಾದ್ರೆ ಆಶ್ರಮ ದೊಡ್ಡದಾಯ್ತಂತಲ್ಲ. ಆಶ್ರಮದ ಇದು ಕಟ್ಟಡ ಇದು ಒಂದು ದೊಡ್ಡದಾದ್ರೆ ಆಶ್ರಮ ಬೆಳೀತು ಅಂತಲ್ಲ. ಯಾವಾಗ ಆಶ್ರಮ ಬೆಳೀತು ಅಂತ ತಿಳ್ಕೋಬೇಕು ಅಂದ್ರೆ, ಈ ಭಾಗದಲ್ಲಿರುವಂಥ ಪ್ರತಿಯೊಂದು ಮನೆ ಮುಂದೆ ಪ್ರತಿ ದಿವಸ ಮನೆ ಮುಂದೆ ಸ್ವಲ್ಪ ಕಸ ಗೂಡಿಸಿ ರಂಗವಲ್ಲಿ ಹಾಕಿ ಹರ್ಸಲ ಮೇಲೆ ಒಂದು 4 ಹೂ ಇಟ್ಟು ಮನೆಯಾಗಿರುವವರು ಎಲ್ಲರೂ ನಕ್ಕೋಂತಿರ್ತಾರಲ್ಲ, ಅವಾಗ ಈ ಆಶ್ರಮ ಬೆಳೀತು ಅಂತ ತಿಳ್ಕೋಬೇಕು. ಮತ್ತು ಇಷ್ಟು ದೊಡ್ಡ ಬಾಗಿಲು ಎದಕ್ಕೆ ಕೂಡಿಸೇವಿ ಅಂತಂದ್ರೆ, ಸಣ್ಣ ಮನೆಗಳು ಮನ್ಯಾಗ ಸ್ವಲ್ಪ ಜನ ಇದ್ದರಂದ್ರೆ ಸಣ್ಣ ಬಾಗಿಲ ಕೂಡಿಸ್ತಾರೆ. ನಂಬುದು ಜನ ಭಾಳ ಅದ, ಅವ್ರಿಗೆ ಬರಾಕ ಹೋಗಾಕ ತೊಂದರೆ ಆಗಬಾರ್ದಂತ ದೊಡ್ಡದು ಕೂಡಿಸ್ಯದ. ನಿನ್ನೊಬ್ಬರಿಗೆ ನಾವೊಂದು ಆಶ್ರಮ ವತಿಯಿಂದ, ಅಂದರೆ ನನ್ನ ವತಿಯಿಂದ ಅಂತಲ್ಲ, ಆಶ್ರಮ ವತಿಯಿಂದ ಒಬ್ಬರಿಗೆ ಒಂದು 2 ತೊಲೆ ಬಂಗಾರ ಹಾಕಿದ್ವಿ. ಭಾಳ ಜನರಿಗೆ ಅನಿಸಿರ್ಬೇಕು, ಎದಕ್ಕೆ ಹಾಕಿದ್ರು ಗುರುಗಳು ಅಂತ. ನಮಗೇನೂ ಕೊಟ್ಟೇ ಇಲ್ಲ, ಅವ್ರಿಗೆ 2 ತೊಲೆ ಕೊಟ್ಟರು ಅಂತ ಅನಿಸಿರ್ಬೇಕು. ನಾವು ಯಾರು ಬಾಳೆಹಣ್ಣು ನನಗೆ ಕೊಡ್ತಾರಲ್ಲ, 1 ಡಜನ್ ಬಾಳೆಹಣ್ಣು ಕೊಟ್ರಂದ್ರೆ ಒಂದು 4 ಇಟ್ಕೊಂಡು ಉಳಿದದ್ದು ಅವ್ರಿಗೆ ಕೊಡ್ತೀವಿ. ನೀವು 1 ತೊಲೆ ಕೊಟ್ರಂದ್ರೆ ಒಂದು ಅರ್ಧ ತೊಲೆ ನಿಮಗೆ ಕೊಡ್ತೀವಿ. ಇನ್ನು ಅರ್ಧ ತೊಲೆ ಉಳಿದಿರ್ತಲ್ಲ, ಮತ್ತೆ ಯಾರಿಗೆ ಅವಶ್ಯಕತೆ ಇಲ್ಲ ಅವ್ರಿಗೆ ಕೊಡ್ತೀವಿ.
ಪ್ರಸಾದ ಎಲ್ಲರಿಗೆ ಸಲ್ಲಬೇಕಲ್ಲ. ನಮ್ಮ ಏನಿಲ್ಲ, ಆದರೆ ನೀವೇನು ತಂದಿರ್ತೀರಿ ಅದರಾಗೇ ಅವ್ರಿಗೊಂದಿಷ್ಟು ಕೊಡುವುದು, ಅದು ಅಷ್ಟೇ ಕೆಲಸ. ಆ ಮನುಷ್ಯ ಎಷ್ಟೋ ಲಕ್ಷಗಟ್ಟಲೆ ಖರ್ಚು ಮಾಡಿದರು, ನಾವು ಕೊಟ್ಟದ್ದು ಬರೀ ಸ್ವಲ್ಪ. ಬಹಳ ದೊಡ್ಡ ಕಾರ್ಯವನ್ನು ಅವರು ಮಾಡಿದರು. ಅದಕ್ಕೆ ಅವರಿಗೆ ಆಶೀರ್ವಾದ ಇರಲಿ ಅಂಥೇಳಿ ಮಾಡ್ಯದ. ತಾವೆಲ್ಲರೂ ಬಹಳಷ್ಟು ಎಲ್ಲ ಸೇವಾವನ್ನು ಮಾಡಿದ್ರಿ. ಮತ್ತು ನಾವು ಪ್ರತಿ ವರ್ಷ ಮಾಡೋಣ, ನಮಗೆ ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ಮಾಡೋದು. ಆದರೆ ಒಂದು ಏನಾಗಬೇಕು ಅಂತಂದರೆ, ಅಪ್ಪುಗಳದು ಈ ಸಮೀಪದಲ್ಲಿರುವಂಥ ಒಂದು 100 ಊರುಗಳಲ್ಲಿ ಪ್ರತಿ ವರ್ಷ ನಾವು ಈ ಗುರು ಉತ್ಸವವನ್ನು ಮಾಡುವುದು, ಮತ್ತು ಅಲ್ಲಿ ಎಲ್ಲ ಕಡೆ ಎಲ್ಲ ಊರುಗಳಲ್ಲಿ ಆದ ನಂತರ ಇಲ್ಲಿ ಮಾಡುವುದು. ಅಷ್ಟನ್ನು ನಾವು ಪ್ರತಿ ವರ್ಷ ಮಾಡೋಣ, ಉಳಿದ ಕಡೆ ಅಂತೂ ನೋಡೋಣ. ಆದರೆ ಇಲ್ಲಿ ಮಾತ್ರ ಒಂದು 100 ಊರುಗಳಲ್ಲಿ ನಾವು ಪ್ರತಿ ವರ್ಷ ಮಾಡೋದು, ಕೊನೆಗೆ ಇಲ್ಲಿ ಮಾಡೋದು. ಇದು ಒಂದು ದೊಡ್ಡ ಕಾರ್ಯ, ಅದನ್ನು ನಾವೆಲ್ಲ ಮಾಡೋಣ ಅಂತ ಹೇಳ್ತಾ, ಅಪ್ಪುಗಳಿಗೆ ಅದೇ ಒಂದು ನಿಜವಾದಂಥ ಗುರು ನಮನ, ಅವರಿಗೆ ವಂದನೆ ಭಕ್ತಿಯನ್ನು ಸಲ್ಲಿಸೋದು ಅದೇ ಒಂದು ನಿಜವಾದದ್ದು ಅಂಥೇಳಿ ನಾನು ಆಶಿಸ್ತೇನೆ. ಈಗ ನೀವೆಲ್ಲರೂ ಸ್ವಲ್ಪ ಹೊರಗಡೆದು ಹೋಗಿ ಬರ್ತಿದ್ರೆ ಹೋಗಿ ಬರ್ರಿ. ಅಲ್ಲಿ ಒಳಗಡೆ ಕೂಡಲಿಕ್ಕೆ ಸ್ವಲ್ಪ ಜನರಿಗೆ ಅವಕಾಶ ಅದ, ಅವರು ಅಷ್ಟೇ ನಾವೆಲ್ಲ ಕೂಡೋಣ. ಉಳಿದವರೆಲ್ಲರೂ ನಿಮಗೆ ಅನುಕೂಲ ಎಲ್ಲೆಲ್ಲಿ ಆಗ್ತದೆ ಅಲ್ಲಿ ಕೂಡ್ರಿ. ಪೂಜೆ ಮುಗಿಸಿದ ನಂತರ ಹೊರಗಡೆ ಹೂ ಹಾಕುವಂಥ ಕಾರ್ಯಕ್ರಮವನ್ನು ಮಾಡೋಣ. ಎಲ್ಲರಿಗೂ ನಮಸ್ಕಾರ, ಹೋಗಿ ಬನ್ನಿ.